ಗುರುಗಳೇ, ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಯಾವ ಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾವು ಸ್ವಲ್ಪ ಸಸ್ಪೆನ್ಸ್ ಇಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಇವತ್ತು ಸ್ವಲ್ಪ ಸಸ್ಪೆನ್ಸ್ ಇಟ್ಕೊಳ್ಳೋಣ. ಆಯ್ತು. ಮೂಲ ತಮಿಳ್ನಾಡಿದು. ಓಹೋ. ಹಾಗಾಗಿ ಸ್ವಲ್ಪ ಕರ್ನಾಟಕದ್ದೇ, ಕನ್ನಡದ್ದೇ, ಅಪ್ಪಟ ಕನ್ನಡದ್ದೇ ದೇವತಾ ಕ್ಷೇತ್ರ. ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ಒಳಗೆ ಇರತಕ್ಕಂಥ ಊರಿದು. ಬಹಳ ಶಕ್ತಿಶಾಲಿ ಆಗಿರತಕ್ಕಂತಹ ದೇವಿ ಕ್ಷೇತ್ರ. ಇವತ್ತು ಮಂಗಳವಾರ ಅಲ್ಲ, ಅಮ್ಮನವರ ಕ್ಷೇತ್ರಕ್ಕೆ ಹೋಗೋಣ. ಕೊಂಗನೂರು ಪ್ರಾಂತ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆ ಅದು ನಡೆದಿರ್ತಕ್ಕಂಥ ಘಟನೆ. ಅದು ಕೊಂಗನೂರು ಪ್ರಾಂತ್ಯದಲ್ಲಿ ಒಬ್ಬ ರಾಜ ಇರ್ತಾನೆ, ಮಾಂಡಲಿಕ. ಹಿಂದಿನ ಒಂದು ಕಾಲ ಆ ಊರು, ಅವನು ಸ್ವಲ್ಪ ತಕ್ಕ ಮಟ್ಟಿಗೆ ಶೌರ್ಯ ಅಂತ ಎಲ್ಲ ಹೌದು, ಧರ್ಮಿಷ್ಠನು ಹೌದು. ಆದರೆ ಒಂದು ಸ್ವಲ್ಪ ಈ ಅಧಿಕಾರದಲ್ಲಿದ್ದವ್ರಿಗೆ ಕೆಲವರಿಗೆ ಒಂದು ದುರಹಂಕಾರ ಇರುತ್ತೆ. ಏನಪ್ಪ ಅಂತಂದರೆ ಚೆನ್ನಾಗಿರೋದೆಲ್ಲ ನಂಗೆ ಬೇಕು ಅಂತ. ಕೆಲವರಿಗೆ ಆ ದುರ್ಬುದ್ಧಿ ಇರುತ್ತೆ. ರಾಮಾಯಣದಲ್ಲಿ ಸೀತೆ ಕೇಳಿದಾಗ ರಾವಣ ಅದೇ ಮಾತನ್ನು ಹೇಳ್ತಾನೆ, ಅಧಿಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಚೆನ್ನಾಗಿರೋದೆಲ್ಲ ತನಗೆ ಬೇಕು, ಯದ್ಯದ್ ಉತ್ಕೃಷ್ಟಂ, ನನಗೆ ಬೇಕು ಅದು ಅಂತ. ಉತ್ಕೃಷ್ಟವಾಗಿದ್ದೆಲ್ಲ ತಂಗೆ ಬೇಕು ಅನ್ನೋಂಥ ಅಭಿಪ್ರಾಯ ಇರುತ್ತೆ. ಹಾಗೆ ಈ ರಾಜನಿಗೂ ಕೂಡ ಆ ಒಂದು ಅಭಿಪ್ರಾಯ ಇರುತ್ತೆ. ಅದೇ ಊರಿನಲ್ಲಿ ಒಂದು ತಂದೆ ಇರ್ತಾನೆ. ಆತನಿಗೆ ಒಬ್ಬಳು ಮಗಳಿರ್ತಾಳೆ, ಬಹಳ ಸುಂದರವಾಗಿರ್ತಾಳೆ ಮತ್ತು ದೈವಿಕ ಲಕ್ಷಣಗಳಿರ್ತಕ್ಕಂಥ ಹೆಣ್ಣಾಗಿರ್ತಾಳೆ ಅವಳು. ಒಂದು ದಿನ ಅಲ್ಲಿರ್ತಕ್ಕಂಥ ಹೊಳೆಯಿಂದ ನೀರು ತರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 16-17 ವರ್ಷ ವಯಸ್ಸಿನ ಅವಳು, ಷೋಡಶಿ, ನೀರು ತಗೊಂಡು ಮನೆಗೆ ಬರ್ತಾ ಇರ್ತಾಳೆ. ಈ ರಾಜ ಮಾರು ವೇಷದಿಂದ ಪರ್ಯಟನೆಗಾಗಿ ಹೋದವನು ವಾಪಸ್ ಬರುವಾಗ ಅವಳನ್ನು ನೋಡ್ತಾನೆ. ಅವಳ ಆ ದೈವಿಕ ಕಳೆ, ಆ ಒಂದು ಆಕರ್ಷಕವಾಗಿರತಕ್ಕಂಥ ಅವಳ ವ್ಯಕ್ತಿತ್ವವನ್ನು ನೋಡಿ ಅವನಿಗೆ ಆಕೆಯ ಮೇಲೆ ಮೋಹ ಆಗತ್ತೆ. ಬಂದವನು, ಇಂಥ ಜಾಗದಲ್ಲಿ ಹೀಗೆ ನೋಡಿದ್ದೀನಿ ನಾನು, ಅವಳು ಯಾರು ಅಂಥೇಳಿ ವಿಷಯ ತಿಳ್ಕೊಂಡು ಬನ್ನಿ ಹೋಗಿ ಅಂಥೇಳಿ ಸೈನಿಕರನ್ನು ಕಳಿಸ್ತಾನೆ. ಕಳಿಸಿದಾಗ ಈಗ ಒಬ್ಬ ಬಡವನ ಮಗಳು ಅವಳು. ಆತ ಬಟ್ಟೆ ಗಿಟ್ಟೆಯನ್ನು ಸ್ವಚ್ಛ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಇವನೇನು ಮಾಡ್ತಾನೆ ರಾಜ, ಹೋಗಿ ಆ ತಂದೆಯನ್ನು ಕರೆಸು, ಇಲ್ಲಿ ನನ್ನ ಆಸ್ಥಾನಕ್ಕೆ ಕರೆಸ್ತಾನೆ. ಬಂದಾಗ ಹೇಳ್ತಾನೆ, ನಿನ್ನ ಮಗಳ ಅವಳು? ಹೌದು ಸ್ವಾಮಿ, ನನ್ನ ಮಗಳೇ. ನಿನ್ನ ಮಗಳು ನನಗೆ ತುಂಬ ಹಿಡಿಸಿದಾಳೆ, ತುಂಬ ಇಷ್ಟ ಆಗಿದ್ದಾಳೆ, ನಾನು ಅವಳನ್ನು ಮದುವೆ ಮಾಡ್ಕೊಳ್ಬೇಕು, ನೀನು ಅವಳನ್ನು ನನಗೆ ಮದುವೆ ಮಾಡು ಅಂತ ಹೇಳ್ತಾನೆ. ಆವಾಗ ಇವನೇನು ಮಾಡ್ತಾನೆ, ಆಯಿತು, ನನಗೇನು ರಾಜನ ಮದುವೆ ಮಾಡ್ಕೊಂಡ್ರೆ ಒಳ್ಳೇದೇ ತಾನೆ, ತೊಂದರೆ ಏನಿಲ್ಲ ಅಂಥೇಳಿ ಬಂದು ಮಗಳನ್ನು ಕೇಳಿದಾಗ ಮಗಳು ಹೇಳ್ತಾಳೆ, ಅಪ್ಪ, ನಾನು ಈಶ್ವರನನ್ನು, ಶಿವನನ್ನು ಬಿಟ್ಟು ಇನ್ಯಾರನ್ನೂ ಇಷ್ಟಪಡೋಳಲ್ಲ. ನಾನು ನನ್ನನ್ನು ಸಂಪೂರ್ಣವಾಗಿ ಪರಮೇಶ್ವರನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೇನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಅನ್ಯ ಯಾವುದೇ ಪುರುಷನನ್ನು ಮದುವೆ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ, ಹೇಳ್ಬಿಡು ರಾಜನಿಗೆ. ಸರಿ, ಅಲ್ಲಿಂದ ನೇರವಾಗಿ ಬರ್ತಾನೆ. ಬಂದ್ಬಿಟ್ಟು ತಂದೆ ರಾಜನಲ್ಲಿ ಹೇಳ್ತಾನೆ, ಅಪ್ಪ, ನನ್ನ ಮಗಳು ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಒಪ್ತಾ ಇಲ್ಲಪ್ಪ. ಆಕೆ ಪರಮೇಶ್ವರನನ್ನೇ ಆಕೆ ಪೂಜಿಸೋಳಂತೆ, ಅವನೇ ಗಂಡ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳಂತೆ. ಹಾಗಾಗಿ ಯಾವ ಕಾರಣಕ್ಕೂ ನಿನಗೆ ಅವಳನ್ನು ಕೊಟ್ಟು ಮದುವೆ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀನಿ. ಕೇಳಿ ಆ ರಾಜನಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಆ ಕ್ಷಣದಲ್ಲಿ ಖಡ್ಗವನ್ನು ತೆಗೆದು ಆ ಹುಡುಗಿಯ ತಂದೆಯ ತಲೆಯನ್ನು ಎಗರಿಸ್ಬಿಡ್ತಾನೆ, ಕಡ್ದಾಕ್ಬಿಡ್ತಾನೆ. ಆ ವಿಷಯ ಗೊತ್ತಾಗುತ್ತೆ ಅವಳಿಗೆ. ಕ್ರೋಧ, ವಿಪರೀತ ಸಿಟ್ಟು ಬರುತ್ತೆ. ಯಾವ ಹೆಣ್ಮಗಳಿಗೆ ಬರಲ್ಲ? ತಂದೆ ತಲೆ ಯಾರೊಬ್ಬ ರಾಜ ಕಡ್ದಿದ್ದಾನೆ, ತನ್ನ ಮದುವೆಗೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಅಂತ ಗೊತ್ತಾದ್ರೆ ಯಾರು ಸುಮ್ಮನೆ ಇರ್ತಾರೆ? ಹಾಗೆ ಇವಳು ಅತ್ಯಂತ ಕ್ರೋಧಾವಿಷ್ಟಳಾಗಿ ಹೂಂಕರಿಸ್ತಾಳೆ, ರಾವಾಡಿಸ್ತಾಳೆ. ರಾವಾಡಿಸೋದು ಅತ್ಯಂತ ಅಟ್ಟಹಾಸ ಮಾಡ್ತಕ್ಕಂಥದ್ದು. ಆ ಘೋಷ, ಅವಳ ಕೇಕೆ, ರಣಕೇಕೆಗೆ ಆ ಪ್ರಾಂತ್ಯ ಎಲ್ಲ ನಡುಗ್ಬಿಡತ್ತೆ. ನಡುಗೋದ್ರ ಜೊತೆಯಲ್ಲಿ ಎಷ್ಟೋ ಪ್ರಾಣಿಗಳು ನಾಶವಾಗುತ್ತೆ, ಎಷ್ಟೋ ಜೀವಿಗಳಿಗೆ ಅನೇಕ ರೋಗಗಳು ಬರಲಿಕ್ಕೆ ಆರಂಭ ಆಗ್ಬಿಡುತ್ತೆ. ಇದು ರಾಜನಿಗೆ ವಿಷಯ ಗೊತ್ತಾಗುತ್ತೆ. ತನ್ನಿಂದ ಅಪರಾಧ ಆಗೋಗಿದೆ ಅಂಥೇಳಿ ಹೋಗಿ ಅವಳ ಕಾಲಿಗೆ ಬೀಳ್ತಾನೆ. ಕ್ಷಮಿಸ್ಬಿಡು ತಾಯಿ, ನನ್ನನ್ನು ದಯವಿಟ್ಟು ತಪ್ಪು ಮಾಡಿಬಿಟ್ಟೆ, ನಾನು ಮಾಡಬಾರ್ದಿತ್ತು, ನಿನ್ನ ಮೇಲಿನ ಮೋಹದಿಂದ ಇಂಥ ಅಪರಾಧ ಮಾಡಿಬಿಟ್ಟೆ, ದಯಮಾಡಿ ಕ್ಷಮಿಸು, ನಾನು ನಿನ್ನ ಕಾಲು ಹಿಡ್ಕೊಂಡು ಕ್ಷಮೆ ಬೇಡ್ತೀನಿ ಅಂಥೇಳಿ ಸಂಪೂರ್ಣ ಶರಣಾಗತನಾದಾಗ ಹೋಗಲಿ ಬಿಡು ಅಂತ ಕ್ಷಮಿಸ್ತಾಳೆ. ಇದು ವಿಚಿತ್ರ. ಹೇಗೆ ನೋಡಿ, ಅಂದರೆ ದೈವ ಹೇಗೆ ಅಂತಂದರೆ ಶರಣಾಗತ ರಕ್ಷಕಿ ಅಂತ ಅವಳನ್ನು ಹೇಳೋದು ಸುಮ್ಮನೆ ಅಲ್ಲ. ಹಾಗೆ ಶರಣಾಗತನಾಗಿರ್ತಕ್ಕಂಥ ರಾಜನನ್ನು ಕ್ಷಮಿಸ್ತಾಳೆ. ಕ್ಷಮಿಸಿದ ನಂತರದಲ್ಲಿ ಆ ರಾಜ ಏನು ಮಾಡ್ತಾನೆ, ತನ್ನ ಆಸ್ಥಾನದಲ್ಲಿ ಅಥವಾ ತನ್ನ ಹತ್ರ ಇದ್ದಂಥ ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಪ್ಪು ಕುದುರೆ ಇರುತ್ತೆ ಆ ರಾಜನಲ್ಲಿ. ಆ ಕುದುರೆಯನ್ನು ಆ ತಾಯಿಗೆ ಅವನೇನು ಮಾಡ್ತಾನೆ, ಉಡುಗೊರೆಯಾಗಿ ಕೊಡ್ತಾನೆ. ಇದು ನಾನು ತಪ್ಪು ಕಾಣಿಕೆಯಾಗಿ ನಿನಗೂ ಸಲ್ಲಿಸ್ತಾ ಇದ್ದೇನೆ. ನನ್ನ ಹತ್ರ ಇರುವಂಥ ಎಲ್ಲ
ಬೆಲೆ ಬಾಳುವ ವಸ್ತುಗಳಿಗಿಂತ ಅತ್ಯಂತ ತುಟ್ಟಿ, ಅತ್ಯಂತ ದುಬಾರಿ ಆಗಿರ್ತಕ್ಕಂಥ ಒಂದು ವಸ್ತು ಇದು. ಕೋಟಿಗಟ್ಟಲೆ ಹಣ ಕೊಟ್ಟು ನಾನು ತೊಗೊಂಡಿರೋ ಕುದುರೆ, ಇದನ್ನು ನಿನಗೆ ನಾನು ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ, ತಪ್ಪು ಕಾಣಿಕೆಯಾಗಿ ದಯವಿಟ್ಟು ಸ್ವೀಕರಿಸು ಅಂತ ಹೇಳಿದಾಗ ಸರಿ ಅಂತೇಳಿ ಆ ಕುದುರೆಯನ್ನು ತೊಗೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ. ನನಗೆ ಈ ಊರು ಬೇಡ, ಇನ್ನು ಇಲ್ಲಿರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೊರಟ್ಕೊಂಡು ಬರತಕ್ಕಂಥ ಸಂದರ್ಭ ಈಗ ನಾವು ಹೇಳ್ತಕ್ಕಂತಹ ಕ್ಷೇತ್ರಕ್ಕೆ ಬರ್ತಾಳೆ. ಕಬ್ಬಾಳು, ಸಾತನೂರು ಸಮೀಪದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ, ಕಬ್ಬಾಳಮ್ಮ ಅಂತ ನಾವು ಕರಿತೇವೆ ಆ ತಾಯಿಯನ್ನು. ಬರ್ತಾಳೆ. ಅಲ್ಲಿ ಬೆಟ್ಟದ ಮೇಲೆ ಭೈರವ ಮಹರ್ಷಿಗಳು ತಪಸ್ ಮಾಡ್ತಾ ಇರ್ತಾರೆ. ಆತ ಅಣ್ಣ ಅಂತ. ಅಲ್ಲಿ ಬಂದು ಭೀಮೇಶ್ವರ ಋಷಿ ಅಂತಲೂ ಕರೀತಾರೆ ಅವ್ರನ್ನ. ಅಲ್ಲಿ ಬಂದು ಈ ಬೆಟ್ಟದ ಮೇಲೆ ನಾನು ಇರಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಅಪೇಕ್ಷೆ ಪಟ್ಟಾಗ ಆಗೋದಿಲ್ಲ, ಇಲ್ಲೆಲ್ಲ ನಾನು ನಿನಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅವನು. ಇಲ್ಲ, ನಾನು ಉಳ್ಕೋಬೇಕು. ಇಬ್ಬರ ಮಧ್ಯೆ ಸ್ವಲ್ಪ ವಾಗ್ವಾದ ಆಗುತ್ತೆ. ವಾಗ್ವಾದ ಆದಾಗ ಇವನು ಭೀಮೇಶ್ವರ ಮಹರ್ಷಿ ಯೋಚನೆ ಮಾಡ್ತಾನೆ, ಈಕೆ ಹೇಗೂ ನನ್ನನ್ನೇನು ಸುಮ್ಮನೆ ಅಂತೂ ಬಿಡೋದಿಲ್ಲ, ಆದರೆ ನಾನು ಅತ್ಯಂತ ಜಾಣ ಪಗಡೆ ಆಟದಲ್ಲಿ, ಹಾಗಾಗಿ ನಾವು ಪಗಡೆ ಆಡೋಣ ಅಂತೇಳಿ ಹೇಳೋಣ. ಪಗಡೆ ಆಡೋಣ ಅಂತೇಳಿ ಹೇಳಿದಾಗ ಅವಳು ಹೇಳ್ತಾಳೆ, ಅವನು ಭೀಮೇಶ್ವರ ಮಹರ್ಷಿ ಹೇಳ್ತಾನೆ, ಪಗಡೆ ಆಡೋಣ, ಇದರಲ್ಲಿ ನೀನು ಗೆದ್ದರೆ ನೀನು ಬಿಟ್ಕೊಡ್ತೀನಿ, ನಾನು ಪೂರ್ತಿ ಬೆಟ್ಟನೇ ಬಿಟ್ಕೊಟ್ಬಿಡ್ತೀನಿ, ಬರೀ ಉಳ್ಕೊಳ್ಳೋಕೆ ಒಂದು ಸ್ಥಾನ ಕೊಡೋದೇನು, ಸಂಪೂರ್ಣ ಬೆಟ್ಟನೇ ನಿನಗೆ ಬಿಟ್ಕೊಟ್ಬಿಡ್ತೀನಿ, ನನಗೇನು ತೊಂದರೆ ಇಲ್ಲ. ಆದರೆ ನೀನು ಏನಾದರೂ ಸೋತ್ರೆ ಮತ್ತೆ ಇಲ್ಲಿ ಬರದೇ ಇದ್ದ ರೀತಿ ವಾಪಸ್ ಹೊರಟೋಗ್ಬೇಕು, ನೆನ್ಪಿಟ್ಕೊ ಅಂತ. ಆಗ್ಬೋದು ಅಂತ ಹೇಳ್ತಾಳೆ. ಆಟ ಆಡ್ತಾರೆ, ಗೆಲ್ತಾಳೆ. ಅವಳು ಗೆದ್ದಿದ್ದಕ್ಕೆ ಭೀಮೇಶ್ವರ ಮಹರ್ಷಿಗೆ ಬೇಜಾರಾಗ್ಬಿಡುತ್ತೆ. ಮುನ್ಸ್ಕೊಂಡು ಹೊರಟೋಗ್ಬಿಡ್ತಾರೆ. ಹೋಗ್ಬೇಡ, ಬಾ ಇಲ್ಲಿ ತಡಿ ಅಂತ ಹೇಳಿ ತನ್ನ ಸನ್ನಿಧಾನವನ್ನು ಅಲ್ಲಿಯೇ ಇಟ್ಲು. ಅದಾದ ನಂತರದಲ್ಲಿ ಸ್ವಲ್ಪ ದೂರದಲ್ಲೇ ಭೀಮೇಶ್ವರ ಅಥವಾ ಭೈರವೇಶ್ವರನ ಹೆಸರಿನಿಂದ ತನ್ನ ಅಣ್ಣನಿಗೂ ಕೂಡ ಸ್ಥಾನವನ್ನು ಕೊಟ್ಟಳು ಅಂಥೇಳಿ. ಇನ್ನು ಬಹಳ ದೊಡ್ಡದಾಗಿದೆ ಕ್ಷೇತ್ರದ ಮಹಾತ್ಮೆ. ಇಂಥ ಒಂದು ಸ್ಥಾನದಲ್ಲಿ ನೆಲೆ ನಿಂತಹ ದುರ್ಗೆಯ ಅಥವಾ ಪಾರ್ವತಿಯ ಒಂದು ರೂಪ ಕಬ್ಬಾಳಮ್ಮ. ಇವತ್ತು ನಾವೇನು ಕಬ್ಬಾಳ ಅಂತೇಳಿ ಊರಿನಲ್ಲಿರ್ತಕ್ಕಂಥ ಬೆಟ್ಟದ ಮೇಲಿನ ಆ ತಾಯಿ ಭಕ್ತರಿಗೆ, ವಯಸ್ಸಾದಂಥವರಿಗೆ, ಇತ್ಯಾದಿಗಳಿಗೆಲ್ಲ ಬರೋದಕ್ಕೆ ಕಷ್ಟವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬೆಟ್ಟದ ಮೇಲಿದ್ದಂಥವಳು ನಂತರದಲ್ಲಿ ತನ್ನ ಸನ್ನಿಧಾನವನ್ನು ಬೆಟ್ಟದ ಕೆಳಗೆ ಬಂದು ಹೋಗ್ತಕ್ಕಂಥ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೂಡ ವ್ಯವಸ್ಥೆ ಮಾಡಿದಳು ಅಂತಕ್ಕಂಥದ್ದು ಈ ಕ್ಷೇತ್ರದ ಮಹಿಮೆ. ಇನ್ನು ಐತಿಹಾಸಿಕವಾಗಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳೆಲ್ಲ ಇದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಆ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥ ರಾಜರುಗಳು ಅಪರಾಧಿಗಳನ್ನು ತಗೊಂಡೋಗಿ ಆ ಬೆಟ್ಟದ ಮೇಲಿಂದ ತಳ್ಳಿಕೊಳ್ತಿದ್ರು ಅಂತ ಕೂಡ ಹೇಳುತ್ತದೆ. ಇನ್ನೂ ಒಂದು ಈ ರೀತಿಯ ಒಂದು ಕುಖ್ಯಾತಿಯೂ ಇದೆ. ಆ ನಮ್ಮ ಕುಖ್ಯಾತಿ ಬೇಡ, ಪ್ರಖ್ಯಾತಿ ಅಮ್ಮ ಇದ್ದಾಳೆ ಅಲ್ಲಿ, ಕಬ್ಬಾಳಮ್ಮ ಅಲ್ಲಿ ನೆಲೆಸಿದ್ದಾಳೆ, ಅವಳ ಅನುಗ್ರಹ ಸಾಕು. ಗುರುಗಳೇ, ಕಬ್ಬಾಳಮ್ಮ ದೇವಿಯ ಕುರಿತಾಗಿ ತಾವು ತಿಳಿಸ್ತಾ ಇದ್ರಿ. ಒಬ್ರು ನಂಗೆ ಪೂಜ್ಯರು ಪರಿಚಯ ಇದೆ. ಏನಿಲ್ಲ, ಒಬ್ಬ ಸಾಮಾನ್ಯ ಹುಡುಗ ಯಾರೋ ಒಬ್ರು ಒಂದು ಹರಕೆಯನ್ನ ತೀರ್ಸ್ಲಿಕ್ಕೆ ಅಂತ ಕಬ್ಬಾಳಿಗೆ ಹೋದಾಗ ಈತ ಅಲ್ಲಿಗೆ ಹೋಗಿ ಒಂದು ಹಾವನ್ನ ನೋಡಿರುವಂಥದ್ದಷ್ಟೇ ಅಂತೆ. ಎಷ್ಟು ವಿಚಿತ್ರ ಅಂದ್ರೆ, ಅವರು ಯಾರ ಬಳಿಯೂ ಕಲಿತಿಲ್ಲ, ತಾನೇ ಜ್ಯೋತಿಷ್ಯ ಒಲ್ದಿದೆ. ಅವ್ರದ್ದು ದೃಢವಾದ ನಂಬಿಕೆ ಅಂದ್ರೆ ಕಬ್ಬಾಳಮ್ಮ ದೇವಿಯೇ ನುಡಿಸ್ತಾಳೆ, ಅವಳೇ ನನಗೆ ಕಲಿಸಿದಾಳೆ ಅನ್ನೋ ಒಂದು ಭಾವ ಮೂಡಿದೆ. ಅವರವರ ಭಾವಕ್ಕೆ ಅವರವರ ಬುದ್ಧಿಗೆ. ಅಂದ್ರೆ ಕಬ್ಬಾಳಮ್ಮ ತಾಯಿಯ ಒಂದು ಪವಾಡಗಳು ಬಹಳ ಜಾಸ್ತಿ ಇದೆ. ಬಹಳಷ್ಟು ಜನ ಯಾರಲ್ಲಿಗೆ ಹೋಗಿದ್ದಾರೆ ಅದನ್ನ ಖಂಡಿತ ಆ ಅನುಭವ ಅವರಿಗೆ ಆಗಿದೆ. ಆ ತಾಯಿಯ ಗುಣಗಾನವನ್ನ ನಾವು ಮಾಡ್ತಾ ಇದ್ವಿ. ತಾವು ಹೇಳ್ತಿದ್ರಿ ಹೇಗೆ ಬಂದು ನೆಲೆಸಿದಳು ಆ ತಾಯಿ, ನಮ್ಮ ನಿಮ್ಮಂತೆ ಆಕೆ ಕೂಡ ಯೋನಿಜೆಯಾಗಿದ್ದಂಥವಳು. ಸೊ ಹೇಗೆ ದೈವತ್ವಕ್ಕೆ ಹೋದ್ಲು ಅಂತ ತಾವು ತಿಳಿಸ್ತಾ ಇದ್ರಿ, ಸಾಧನೆ ಮೂಲಕ. ಈಗ ದೋಷ ಪರಿಹಾರ ವಿಭಾಗದಲ್ಲಿ ಏನು ದೋಷ ಕಳ್ಕೊಳ್ಬಹುದು? 3 ರೀತಿಯ ಈ ಕಥೆಯ ಇತಿಹಾಸ ಅಂತ ಹೇಳ್ತಾರಲ್ಲ, ಇತಿ ಹ ಅಸ. ಸಂಸ್ಕೃತದಲ್ಲಿ ಎಷ್ಟು ಅದ್ಭುತ ಪವರ್ ಇದೆ ನೋಡಿ. ಇತಿ ಹ ಅಸ 3 ಸೇರಿ ಇತಿಹಾಸ ಆಗುತ್ತೆ. ಹೀಗೆ ಒಮ್ಮೆ ನಡೆದಿತ್ತು. ಇತಿ ಹ ಅಸ ಅಂದ್ರೆ ನಡೆದಿತ್ತು. ಇತಿ ಹ ಅಸ ಅಂದ್ರೆ ಹೀಗೊಮ್ಮೆ ನಡೆದಿತ್ತು ಅನ್ನೋದನ್ನ ಹೇಳುತ್ತೆ. ಇರ್ಲಿ, ಅದರ ಅರ್ಥ ಹಾಗೆ. ಇಲ್ಲೇನು ಮೊಟ್ಟ ಮೊದಲನೇದಾಗಿ ಯಾರಿಗೆ ಅಧಿಕಾರಿಗಳಿಂದ ಭಯ ಇದೆಯಲ್ಲ ಅಂಥವ್ರು ಆ ಒಂದು ಭಯವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಕೆಯನ್ನು ಆಶ್ರಯಿಸಬೇಕು. ಮೊಟ್ಟ ಮೊದಲನೇದು. ಎಷ್ಟೋ ಸಂದರ್ಭ ನಡೆಯುತ್ತೆ, ಯಾವುದೋ ಒಂದು ಬಹಳ ಮುಖ್ಯವಾದ ಒಂದು ಭೂಮಿಯೋ ಜಾಗವೋ ಏನೋ ಒಂದಿರುತ್ತೆ, ಅದ್ರ ಮೇಲೆ ಆ ಸುತ್ತಮುತ್ತಲ ಜಾಗದಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ಸ್ವಲ್ಪ ಸಾಮಾಜಿಕವಾಗಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ, ಅಧಿಕಾರದಲ್ಲಿರ್ತಾನೆ, ರಾಜಕೀಯದಲ್ಲಿರ್ತಾನೆ. ಅಂಥವರಿಂದ ಸ್ವಲ್ಪ ಏನಾದರೂ ಸಮಸ್ಯೆಗಳು ಬಂದಿದ್ದರೆ, ಯಾಕೆಂದರೆ ಪಾಪದವ್ರ ಮೇಲೆ ಸ್ವಲ್ಪ ದಬ್ಬಾಳಿಕೆ ಜಾಸ್ತಿ ಮಾಡ್ತಾರೆ ಅಂಥವ್ರು, ಕೆಲವರು, ಎಲ್ಲರೂ ಅಲ್ಲ.
ಒಳ್ಳೆಯವರು ಇದ್ದಾರೆ ಅವರಲ್ಲಿ ಬೇಕಷ್ಟು ಜನ. ಕೆಲವರು ಆ ದಬ್ಬಾಳಿಕೆ ಮಾಡ್ತಕ್ಕಂಥ ದುರ್ಬುದ್ಧಿ ಇರತಕ್ಕಂಥವ್ರು ಇರ್ತಾರಲ್ಲ, ಅಂಥ ಸಂಕಟಗಳನ್ನು ತಗೊಂಡು ಆಕೆ ಪಾದಕ್ಕೆ ಹಾಕ್ಬಿಡ್ಬೇಕು. ಆಕೆ ಉಳಿದನ್ನೆಲ್ಲ ನೋಡ್ಕೊಳ್ತಾಳೆ. ಶರಣಾಗತಿ ಸರಿಯಾಗಿರಬೇಕು ಮೊದಲನೇದು. ಈ ದೋಷ ಪರಿಹಾರ ಆಯಿತು. ಎರಡನೇದು, ಬೇರೆ ಬೇರೆ ಕಾರಣಗಳಿಂದ ಜೂಜಾಡಿ ಇತ್ಯಾದಿ ಯಾವುದೋ ಒಂದು ದುರ್ವರ್ತನೆಯಿಂದ, ದುರ್ಬುದ್ಧಿಯಿಂದ, ಅವಿವೇಕದಿಂದ ನಡೆದು ಹೋಗಿರ್ತಕ್ಕಂಥ ಅಚಾತುರ್ಯಗಳು, ಅದರಿಂದ ಬಂದಿರತಕ್ಕಂಥ ತಂದ್ಕೊಂಡಿರ್ತಕ್ಕಂಥ ಸಮಸ್ಯೆಗಳು, ಪ್ರಾಮಾಣಿಕವಾಗಿ ಅದರಿಂದ ಪರಿಹಾರ ಹೊಂದಲೇಬೇಕು, ತಾನು ಇನ್ನು ಮುಂದಾದರೂ ಸರಿಯಾಗಿರಬೇಕು ಅನ್ನುವಂಥ ಪಶ್ಚಾತ್ತಾಪ ಇದ್ದರೆ ಅಂಥವ್ರು ಹೋಗಿ ಅಲ್ಲಿ ಶರಣಾಗತರಾಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು. ಮೂರನೇದು, ಹಿಂದೆ ಆ ಪ್ರಾಂತ್ಯದಲ್ಲಿದ್ದಂತಹ ರಾಜರು ಬೆಟ್ಟದ ಮೇಲೆ ತಗೊಂಡೋಗಿ ಅಪರಾಧಿಗಳನ್ನು ನೂಕಿ ಕೊಲ್ತಿದ್ರು ಆ ಬೆಟ್ಟದ ತುದಿಯಿಂದ. ಒಬ್ಬ ಭಕ್ತ ಅಲ್ಲಿ ಬಂದು ಆ ತಾಯಿಯನ್ನು ಅತ್ಯಂತ ದೀನನಾಗಿ ಬೇಡ್ಕೊಂಡು ಆದರೂ ಕೂಡ ಅವನನ್ನು ತಗೊಂಡು ತಳ್ತಾರೆ. ತಳ್ಳಿ ಅಲ್ಲಿಂದ ಬೆಟ್ಟದಿಂದ ಕೆಳಗೆ ಬಿದ್ದರೂ ಆತ ಸಾಯೋದಿಲ್ಲ. ಬಹಳ ಅದ್ಭುತ. ಹೇಗಪ್ಪ ಅಂತಂದರೆ, ತಾಯಿ ಕಬ್ಬಾಳ ಬಂದು ತನ್ನ 2 ಬಾಹುಗಳಿಂದ ಕೆಳಗೆ ಬೀಳ್ತಾ ಇದ್ದ ಅವನನ್ನು ಹೀಗೆ ಎತ್ತಿದ್ಲು. ಫಸ್ಟ್ ಕೈ ಮೇಲೆ ಬಿದ್ದ, ಆಮೇಲೆ ನಿಧಾನವಾಗಿ ತನ್ನ ಕೈಯನ್ನು ಹಿಂತೆಕ್ಕೊಂಡು ಆಕೆ ಅಂತ ಬರುತ್ತೆ ಮಹಾತ್ಮೇಲೆ. ಅಂದರೆ ನಿಧಾನವಾಗಿ ಅಲ್ಲಿ ಅಷ್ಟು ಎತ್ತರದಿಂದ ಬೀಳಬೇಕಾದ ಜಾಗದಲ್ಲಿ ಮಧ್ಯದಲ್ಲಿ ಆಕೆ ತಡೆದು, ಆ ನಂತರದಲ್ಲಿ ಒಂದು 2 ಅಡಿ ಎತ್ತರದಿಂದ ಬಿದ್ದರೆ ಎಷ್ಟು ಪೆಟ್ಟಾಗುತ್ತೋ ಅಷ್ಟೇ ಪೆಟ್ಟಾಗೋ ಹಾಗೆ ಮಾಡಿಬಿಟ್ಟು ಅವನನ್ನು ಬದುಕಿಸಿದಳು ಆತನ ಅಗಾಧವಾದಂಥ ಭಕ್ತಿಗೆ ಅಂತ. ಅರ್ಥ ಏನು? ಮೃತ್ಯುಮುಖರಾಗಿರ್ತಕ್ಕಂಥ ವ್ಯಕ್ತಿಗಳು, ಸಾವಿನ ಕಡೆಗೆ ಹೊರಟಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಆ ತಾಯಿಯನ್ನು ಏಕೋಭಾವದಿಂದ ಶರಣಾಗತರಾಗಿ ಬೇಡಿಕೊಂಡ್ರೆ ಮೃತ್ಯು ಭಯ ಕೂಡ ಆಕೆ ನಿವಾರಣೆ ಮಾಡ್ತಾಳೆ ಅಂತಕ್ಕಂಥದ್ದು. ಒಟ್ಟಾರೆ ಈ ಎಲ್ಲ ರೀತಿಯಲ್ಲಿ ಬರ್ತಕ್ಕಂಥ ದೋಷಗಳು ಪರಿಹಾರವಾಗುತ್ತೆ. ಇನ್ನು ಇದ್ರ ಜೊತೆಯಲ್ಲಿ ಸಹಜವಾಗಿ ಸ್ತ್ರೀ ದೇವತೆಯ ಪೂಜೆ ಮಾಡುವ ಉದ್ದೇಶ ಏನಪ್ಪ ಅಂದರೆ ಪ್ರಕೃತಿಯದು. ಸ್ತ್ರೀ ದೇವತೆ ಅಂತಕ್ಕಂಥದ್ದು ಪ್ರಕೃತಿ. ಯಾವುದೋ ಒಂದು ಉತ್ಪತ್ತಿಯೇ ಆಗುತ್ತಿಲ್ಲಪ್ಪ, ಅಂಥದ್ದನ್ನು ಕೂಡ ಉತ್ಪತ್ತಿ ಮಾಡ್ತಕ್ಕಂಥ ಸಾಮರ್ಥ್ಯ ಅವಳಿಗಿದೆ. ಕ್ಷುತ್ಪಿಪಾಸಾಮಲಾಂಜೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ. ದಾರಿದ್ರ್ಯವನ್ನು ನಾಶ ಮಾಡೋದರಲ್ಲಿ ಎಕ್ಸ್ಪರ್ಟ್ ಅಂತೆ ಅವಳು. ಹಾಗಾಗಿ ಅಂಥ ಒಂದು ಸ್ವರೂಪವನ್ನು ಉಪಾಸನೆ ಮಾಡಿದ ಪಕ್ಷದಲ್ಲಿ ದಾರಿದ್ರ್ಯಕ್ಕೆ ಕಾರಣವಾದ ದೋಷ ಕೂಡ ಪರಿಹಾರವಾಗುತ್ತೆ. ಇನ್ನೂ ಬೇಕಾದಷ್ಟಿದೆ. ಅಲ್ಲಲ್ಲಿ ಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಹಳಬರನ್ನು, ಆ ಜಾಗದ ಬಗ್ಗೆ ಗೊತ್ತಿರ್ತಕ್ಕಂಥ ಹಳಬರನ್ನು ವಿಚಾರಿಸಬೇಕು. ಮುಖ್ಯವಾಗಿ ಅಲ್ಲಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಸೇವೆ ಮಾಡ್ತಕ್ಕಂಥ ಅರ್ಚಕಾದಿಗಳು ಏನಿರ್ತಾರೆ ಅವರಲ್ಲಿ ವಿಚಾರವನ್ನು ತಿಳಿಸಿ ನಮ್ಮ ಸಮಸ್ಯೆಗಳನ್ನು ಹೇಳಿ ಅವರಿಗೆ ಆ ತಾಯಿ ಏನು ಪ್ರಚೋದಿಸ್ತಾಳೆ ಆ ರೀತಿಯ ಸೇವೆಯನ್ನು ಅಲ್ಲಿ ಸಲ್ಲಿಸಿದಾಗಲೇ ಪೂರ್ಣತೆ ಅಂತಕ್ಕಂಥದ್ದು ಮತ್ತು ಸಂಪೂರ್ಣವಾದಂಥ ಫಲ ಅಂತಕ್ಕಂಥದ್ದು ಖಂಡಿತ ಸಿಕ್ಕತ್ತೆ. ಪ್ರಯತ್ನ ಪ್ರಾಮಾಣಿಕವಾಗಿ ಇರಬೇಕು ಮತ್ತು ಸಿಕ್ಕಿದ ನಂತರ ಮತ್ತೆ ದುರ್ಬುದ್ಧಿ ಮಾಡಕ್ಕೆ ಹೋಗ್ಬಾರ್ದು ಅಷ್ಟೆ. ಖಂಡಿತ. ಕಬ್ಬಾಳಮ್ಮ ತಾಯಿ ನಮ್ಮೆಲ್ಲರನ್ನ ತಲೆ ಕಾಯಿಲಿ